ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಲಧನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಾನು ಪಿ.ಜಿ. ಮಣಿ, ಕಾಂಗ್ರೆಸ್ ಮುಖಂಡ ಹಾಗೂ ಚಾಮರಾಜನಗರ ಜಿಲ್ಲಾ ವನ್ಯಕುಲ ಕ್ಷತ್ರಿಯ ಸಮಾಜದ ಅಧ್ಯಕ್ಷರು. ಮುಂದಿನ ನಾಡಿನ ಸಮಸ್ತ ನಾಗರಿಕರಿಗೆ ಭವಿಷ್ಯದ ಹೊಸ ವರ್ಷದ ಶುಭಾಶಯಗಳು, ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಒಟ್ಟಿಗೆ ತಿಳಿಸುತ್ತಾ ಈ ದಿನ ಒಂದು ಪ್ರಮುಖವಾದ ಒಂದು ವಿಚಾರವನ್ನ ಈ ಚಾಮರಾಜನಗರ ಮತ್ತು ರಾಜ್ಯದ ಗಡಿ ಜಿಲ್ಲೆಯಾದ ಈರೋಡು ಮತ್ತೆ ಸೇಲಂ ಮುಂತಾದ ಜಿಲ್ಲೆಯ ನಾಗರಿಕರಿಗೆ ಒಂದು ಅನುಕೂಲ ಆಗತಕ್ಕಂಥ ಒಂದು ವಿಚಾರವನ್ನ ತಿಳಿಸಲು ನಾನು ಬಯಸುತ್ತೇನೆ. ಈಗಾಗಲೇ ಕಳೆದ 2 ವರ್ಷಗಳ ಹಿಂದೆ ನಮ್ಮ 2 ರಾಜ್ಯದ ಸಾರಿಗೆ ಬಸ್ಸುಗಳು ರಾತ್ರಿ ವೇಳೆಯಲ್ಲಿ ದಿಂಬಂ ಸತ್ಯಮಂಗಲ ಮಾರ್ಗ ಅಂತಾರಾಜ್ಯ ಸಂಪರ್ಕ ಇತ್ತು. ಅದು ಕಾರಣಾಂತರಗಳಿಂದ ನಿಂತು ಹೋದ ಪರಿಣಾಮವಾಗಿ ಆ ಎಲ್ಲ ರಾಜ್ಯ ಸಾರಿಗೆ ಬಸ್ಸುಗಳು ಈಗ ಕೊಳ್ಳೇಗಾಲ, ಹನೂರು, ರಾಮಾಪುರ, ನಾಳರೋಡು, ಅಂದಿಯೂರು ಮಾರ್ಗ ಎಲ್ಲವೂ ಕೂಡ ರಾತ್ರಿ ವೇಳೆಯಲ್ಲಿ ಸಂಚಾರಗಳನ್ನ ಪ್ರಾರಂಭ ಮಾಡಿದ್ದಾರೆ. ಇದು ಅಭಿನಂದನಾರ್ಹ. ಮತ್ತೆ ಹಿಂದೆ ಬರೀ ಕಾಡಿನಲ್ಲಿ ಓಡಾಡುತ್ತಿದ್ದ ಈ ಬಸ್ಗಳು ಈಗ ಜನವಾಸಿಸುವ ಜನನಿಬಿಡ ಪ್ರದೇಶಗಳಲ್ಲಿ ಓಡಾಡ್ತಾ ಇರತಕ್ಕಂಥ ವಿಚಾರ. ಆದರೆ ಎಲ್ಲೋ ಒಂದು ಕಡೆ ನಮ್ಮ ಪ್ರಯಾಣಿಕರಿಗೆ, ನಮ್ಮ ನಾಗರಿಕರಿಗೆ ಎಲ್ಲೂ ಕೂಡ ಸೌಲಭ್ಯದ ಕೊರತೆ ಕಾಣ್ತಾ ಇದೆ. ಕಾರಣ ಏನಪ್ಪಾ ಅಂದ್ರೆ ಎಲ್ಲ ಬಸ್ ನಿಲ್ದಾಣಗಳಲ್ಲಿ ಇವರು ಬಸ್ಗಳನ್ನ ನಿಲ್ಲಿಸಿ ಪ್ರಯಾಣಿಕರನ್ನ ಹತ್ತಿಸಿ ಇಳಿಸಿ ಹೋಗುವ ಕೆಲಸವನ್ನ ಸಮರ್ಪಕವಾಗಿ ಮಾಡ್ತಾ ಇಲ್ಲ ಅಂತಕ್ಕಂಥ ದೂರುಗಳು ಎಲ್ಲೆಡೆಯಿಂದಲೂ ಕೇಳಿ ಬರ್ತಾ ಇದೆ. ಅಂದ್ರೆ 2 ಸ್ಟೇಟ್ ಕರ್ನಾಟಕ, ತಮಿಳುನಾಡು ಬಸ್ಗಳು ಎರಡು ಸ್ಟೇಟ್ ಬಸ್. ಎಷ್ಟು ಬಸ್ಗಳಿದೆ ಸರ್? ಸುಮಾರು ಒಂದು 10 ರಿಂದ 12 ಬಸ್ಗಳು ಓಡಾಡ್ತಾ ಇದೆ. ಮಿಡ್ ನೈಟ್ ಅಲ್ಲಿ ಒಂದು 10 ಗಂಟೆಯಿಂದ ಮೇಲೆ ಬೆಳಗಿನ ಜಾವ 3 ಗಂಟೆವರೆಗೂ 5 ಗಂಟೆ 6 ಗಂಟೆ ಓಡಾಡ್ತಾ ಇದೆ. ಇದರಲ್ಲಿ ಏನಂದ್ರೆ ಸರ್, ಈಗ ನಾಳ ರೋಡ್ ಇಂದ ಮೈಸೂರಿಗೆ ಹೋಗ್ಬೋದು, ಮೈಸೂರಿಂದ ಈ ಕಡೆಗೆ ತಮಿಳುನಾಡಿಗೆ ಹೋಗತಕ್ಕಂಥದ್ದು ನಾಳ್ ರೋಡು, ರಾಮಾಪುರ ಮತ್ತೆ ಹನೂರು, ಕೊಳ್ಳೇಗಾಲ ಈ ಬಸ್ ಕೇಂದ್ರ ಸ್ಥಾನ ಏನಿದೆ ಅಲ್ಲಿ ನಿಲ್ಲಿಸಿ 1-2 ನಿಮಿಷ ಹೋದ್ರೆ ಅಲ್ಲಿ ಕಾಯ್ಕೊಂಡಿರ್ತಕ್ಕಂಥ ಪ್ರಯಾಣಿಕರು ಇದನ್ನ ಕಾನ್ಫಿಡೆನ್ಸ್ ಆಗಿ ಈ ಬಸ್ ಬಂದೇ ಬರ್ತದೆ, ನಾವು ಎಲ್ಲರೂ ಒಂದು ಕಡೆ ಖಂಡಿತವಾಗಿ ವೆಯ್ಟ್ ಮಾಡಿ ಹೋಗಿ ಊರು ತಲುಪಬಹುದು ಅಂತಕ್ಕಂಥ ಒಂದು ನಂಬಿಕೆ ಮೇಲೆ ಅವರು ನಿಂತ್ಕೊಂಡು ವೆಯ್ಟ್ ಮಾಡಿ ಬರ್ಬೋದು. ಆದ್ರೆ ಇವ್ರುಗಳು ಒಂದೊಂದ್ಸಾರಿ ಬೈಪಾಸ್ ಮಾಡೋದು, ನಿಲ್ಲಿಸದೆ ಹೋಗೋದು, ಈ ರೀತಿ ಆದಾಗ ಪಾಪ ಅದನ್ನ ನಂಬ್ಕೊಂಡ್ಬಂದವರು ಬಹಳ ತೊಂದರೆಗೆ ಸಿಕ್ಕಾಕೊಳ್ಳೋ ಸಾಧ್ಯತೆ. ಮಹಿಳೆಯರು, ಮಕ್ಕಳು ಇರ್ತಾರೆ. ಹಾಗಾಗಿ ನಮ್ಮ ಮನವಿ ಇಷ್ಟೇ, ಸಾರಿಗೆ ಸಚಿವರು ಇರ್ಬೋದು, ಸ್ಥಳೀಯ ಶಾಸಕರು ಇರ್ಬೋದು, 2 ಸ್ಟೇಟ್ ಸಚಿವರು, 2 ಸಚಿವರಿಗೂ ನಾವು ಸರ್ಕಾರಕ್ಕೂ ತಿಳಿಪಡಿಸುತ್ತಿದ್ದೇವೆ. ಸ್ಥಳೀಯ ಶಾಸಕರು, ಮಾಜಿ ಶಾಸಕರು, ಜನಪ್ರತಿನಿಧಿಗಳು, ಸಮಾಜದ ಹಿತಚಿಂತಕರು ಯಾರಾದ್ರೂ ಕೂಡ ನಾವು ನಮ್ಮ ಮನವಿ ಇಷ್ಟೇ, ಈ ರಾತ್ರಿ ವೇಳೆಯಲ್ಲಿ ಬರ್ತಕ್ಕಂಥ ಈ ಸಂಚಾರ ಬಸ್ಗಳು ಆಯಾ ಬಸ್ ನಿಲ್ದಾಣಗಳಲ್ಲಿ 1 ನಿಮಿಷ ಒಳಗಡೆ ಹೋಗಿ ಸಾವಧಾನವಾಗಿ ಅದು ಹೋದಾಗ ಪ್ರಯಾಣಿಕರಿಗೆ ಖಂಡಿತವಾಗಿ ಈ ಬಸ್ ಬರುತ್ತೆ, ನಾವು ಇದನ್ನ ನಂಬಿ ಬರ್ಬೋದು, ಹೋಗ್ಬೋದು ಅಂತಕ್ಕಂಥ ಒಂದು ಗ್ಯಾರಂಟಿ ಬರುತ್ತೆ. ಹಾಗಾಗಿ ಲಿಮಿಟೆಡ್ ಸ್ಟಾಪ್ ಅಲ್ಲೇ ಮಾಡ್ಲಿ. ಹೌದಣ್ಣ, ಹೌದು. ದರ ಜಾಸ್ತಿ ಇರುತ್ತೆ ಒಂದೊಂದಲ್ಲಿ. ಹೌದು, ಖಂಡಿತ. ಈಗ ಜನ ಸೀಟೇ ಬೇಕಂತ ಏನಿಲ್ಲ, ಅಂತ ಮಧ್ಯರಾತ್ರಿಯಲ್ಲಿ ಏನೋ ಊರ್ ತಲುಪಿದ್ರೆ ಸಾಕಪ್ಪ ಅಂತ ಬರ್ತಾರೆ. ಅಂತವ್ರನ್ನ ಇವರು ಬಿಟ್ಟು ಹೋಗೋದಾಗ್ಲಿ ಹೀಗೆ ಮಾಡೋದು ಬೇಡ. ಈಗ ಎಲ್ಲೆಲ್ಲಿ ನಿಮಗೆ ಬಸ್ ನಿಲ್ದಾಣ ಇದೆ? ಕೊಳ್ಳೇಗಾಲ ಅಥವಾ ಕೊಳ್ಳೇಗಾಲ, ಹನೂರು, ರಾಮಾಪುರ, ನಾಳ ರೋಡ್. ರಾಮಾಪುರ ಬಸ್ ಸ್ಟ್ಯಾಂಡ್ ಇಲ್ಲ, ಮೇನ್ ರೋಡ್ ಸ್ಟಾಪ್ ಕೊಡಬಹುದು, ಒಂದು ಸ್ಟಾಪ್, ಲಿಮಿಟೆಡ್ ಸ್ಟಾಪ್. ನಾಳ ರೋಡಲ್ಲಿ ಸರ್ಕಲ್. ನಿಮ್ಗೆ ಬಸ್ ಸ್ಟ್ಯಾಂಡ್ ಇರೋದು ಹನೂರು, ಕೊಳ್ಳೇಗಾಲ ಇಲ್ಲ. ಆ ಬಸ್ ಸ್ಟ್ಯಾಂಡ್ ಒಳಗಡೆ ಬರಬೇಕು ಅಂತ, ಒಳಗಡೆ ಬರಬೇಕು, ಇಲ್ಲಿ ನಿಲ್ಲಿಸಿ ಹೋಗ್ಬೇಕು. ಲಿಮಿಟೆಡ್ ಸ್ಟಾಪ್. ದರ ಗಿರ ಜಾಸ್ತಿ ಆದಾಗ ಅದನ್ನ ಕೊಟ್ಟು ಹೋಗ್ತಾರೆ ಜನ. ಏನ್ ತೊಂದ್ರೆ? ದರದ ಬಗ್ಗೆ ಏನು ಕರಾರಿಲ್ಲ. ರಾತ್ರಿ ವೇಳೆಯಲ್ಲಿ ಅವರು ಈಗ ಏನು ಜಿಲ್ಲಾಧಿಕಾರಿಗಳಿಗೆ ಅಥವಾ ಸಾರಿಗೆ ಸಚಿವರಿಗೆ ಏನಾದ್ರು ಪತ್ರ ಗೀತರ ಬರೆದಿದ್ದೀರಾ ನೀವು? ಅದಕ್ಕೆ ಸಂಬಂಧಪಟ್ಟ ನಾವು 2 ಸ್ಟೇಟ್ 2 ಜಿಲ್ಲೆ ಮಾತಾಡ್ತಾ ಇರ್ತೀವಿ ಈ ವಿಚಾರಗಳನ್ನ. ಈಗ ಬೇಕಾದ್ರೆ ಮನವಿ ಪತ್ರವನ್ನು ಕೊಡ್ತೀವಿ, ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೀಲಿಕ್ಕಿದ್ದೇವೆ. 2 ರಾಜ್ಯಕ್ಕೆ ಬರ್ತೇವೆ. ಅಲ್ಲಿ ನಮ್ಮ ಈರೋಡು ನಮ್ಮ ಸಂಬಂಧಿಕರುಗಳು ಶಾಸಕರಾಗಿದ್ದಾರೆ. ಯಾವ ಕ್ಷೇತ್ರ ಸರ್? ಅಲ್ಲಿ ಪೆಣ್ಣಾಗರಂಲಿ ನಮ್ಮ ಚಿಕ್ಕಪ್ಪ ಅವರೇ ಕೆ. ಮಣಿ ಅಂತ ಅವರು MLA ಆಗಿದ್ದಾರೆ. ಈ ಕಡೆ
ವೆಂಕಟಾಚಲಂ ಎ.ವಿ. ವೆಂಕಟಾಚಲಂ ಅಂದಿಯೂರು MLA ಅವರು ಇದ್ದಾರೆ, ಅವರು ಕೂಡ ನಮ್ಮವರೇ ಮಂದಿಕರು. ಅವ್ರಿಗೆಲ್ಲ ದೂರವಾಣಿ ಮೂಲಕ ವಿಚಾರಗಳನ್ನ ತಿಳಿಸ್ತೀವಿ, ಈ ತರ ಆಗಿದೆ ಸರ್, ಸ್ವಲ್ಪ ದಯಮಾಡಿ ಅವ್ರಿಗೆ ನಿಮ್ ತಿಳುವಳಿಕೆ ನೀಡಿ ನಿಮ್ಮ ಘಟಕ ವ್ಯವಸ್ಥಾಪಕರುಗಳಿಗೆ ಅಂತ ಹೇಳಿ. ಅವ್ರದ್ದು ತಮಿಳುನಾಡದಾಯ್ತು. ಈಗ ಇಲ್ಲಿ ಕರ್ನಾಟಕ ಸಾರಿಗೆ ಅದು ಜಿಲ್ಲಾಧಿಕಾರಿಗಳು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮಾಡ್ತೀವಿ. ನಮ್ಮ ಸ್ಥಳೀಯ ಶಾಸಕರುಗಳು ಇರ್ತಾರೆ, ನಮ್ಮ ಮಾಜಿ ಶಾಸಕರು ಇದ್ದಾರೆ, ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, MP ಸಾಹೇಬರು ಇದ್ದಾರೆ, ಸಾರಿಗೆ ಸಚಿವ ಸಾರಿಗೆ ಸಚಿವರು ಇದ್ದಾರೆ. ಎಲ್ಲರಿಗೂ ಕೂಡ ಈ ವಿಚಾರವನ್ನು ತಿಳಿಸ್ತೀವಿ. ಮತ್ತೆ ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಇದ್ದಾರೆ, ಈ ವಿಚಾರವನ್ನು ಎಲ್ಲರೂ ಕೂಡ ನೋಡ್ತಾರೆ. ಹಾಗಾಗಿ ಪ್ರತ್ಯೇಕವಾಗಿ ಪ್ರತಿಯೊಬ್ಬರನ್ನು ಭೇಟಿ ಇದು ಮಾಡೋದು ನಿಮ್ಮೊಬ್ಬರ ಸಮಸ್ಯೆ ಅಲ್ವಲ್ಲ, ಸಾರ್ವಜನಿಕರ ಸಮಸ್ಯೆ. ಹಾಗಾಗಿ ಎಲ್ಲರ ಬಸ್ ನಿಲ್ದಾಣ ಬರೋದ್ರಿಂದ ಮಳೆ ಅಥವಾ ಗಾಳಿ ಅಥವಾ ಇನ್ನೇನು ಸಮಸ್ಯೆಯಿಂದ ಇಲ್ಲದೆ ಮಹಿಳೆಯರ ಮಕ್ಕಳು ನಿಂತ್ಕೋಬಹುದು, ಕಾಯ್ಬಹುದು. ಸಿಕ್ಕಾಕೊಳ್ಳದೆ ಅವರು ಬಸ್ ಸ್ಟ್ಯಾಂಡ್ ಇದ್ದಾಗ ಅಲ್ಲಿ ಅವ್ರು ತಲುಪಬೇಕಾದ ಊರಿಗೆ ಅವ್ರು ತಲುಪಬೇಕು, ನಾಗರಿಕರಿಗೆ ತೊಂದರೆ ಆಗಬಾರ್ದು. ಇದು ನಮ್ಮ ಆಶಯ. ಓಕೆ ಸರ್, ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಲಧನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್